ನೈಟ್ ಬಂದು ಮನೆ ಸೇರಿದ್ದೀವಿ. ಸೊ ಹಂಗಾಗಿ ಇವತ್ತು ಚಿಕ್ಕದಾಗಿ ಒಂದು ಪಾರ್ಟಿ ಮಾಡೋಣ ಅಂದ್ಬಿಟ್ಟು ವೈಟಿಂಗು. ಸೊ ಸಾಯಿ ಕುಟೀರದಲ್ಲಿ ಇವತ್ತು ನಮ್ಮ ನೈಟ್ ಪಾರ್ಟಿ ಶುರುವಾಗಿದೆ. ನಾವಿಬ್ಬರೇ ಇದ್ದೀವಿ. ಭಾರತಿ ಪರಮೇಶ್ ಇಬ್ಬರೇ ಇರೋದು. ಮಕ್ಕಳು ಯಾರು ಬಂದಿಲ್ಲ, ಯಾರೂ ಬರಲ್ಲ. ಹಾಗಾಗಿ ನಾವಿಬ್ಬರೇ ಬಂದಾಗ ಈ ರೀತಿ ನೈಟ್ ಸ್ಟೇ ಮಾಡಿ ಈ ಥರ ಪಾರ್ಟಿ ಮಾಡಿ ನಾವಿಬ್ಬರೇ ಎಂಜಾಯ್ ಮಾಡ್ತೀವಿ. ಮಕ್ಕಳು ಬಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಅವರು ಬರ್ತಿಲ್ಲ. ಸೊ ಚಿಯರ್ಸ್. ಚಿಕನ್ ಸೂಪರ್. ರೆಡಿ ತರೋದೇ ಬೆಸ್ಟ್. ಒಂದೊಂದು ಮಾಡಿ ತಲೆನೋವು. ಈ ಥರ ಫಾರ್ಮ್ ಹೌಸಲ್ಲಿ ಏಕಾಂತವಾಗಿ ಯಾವುದೇ ಸಿಟಿಯ ವೆಹಿಕಲ್ ಸೌಂಡು, ಪೊಲ್ಯೂಷನ್ನು ಯಾವುದೂ ಇಲ್ಲದೇ ನಾವು ಹಿಂಗೆ ಕೂತ್ಕೊಂಡು ಮನ್ಸಿಗೆ ಹೆಂಗೆ ಬೇಕೋ ಹಂಗೆ, ಯಾಕಂದ್ರೆ ತುಂಬ ಕೆಲಸ ಮಾಡಬೇಕು, ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಿರ್ತೀವಿ. ಒಂದು ದಿನ, ವಾರದಲ್ಲಿ ಒಂದು ದಿನ ಈ ಥರ ಕುಂತು ನಮ್ಮ ಮನಸ್ಸಿಗೆ ಖುಷಿ ಆಗುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡು ಹಿಂಗಿದ್ದಾಗ ನಿಜವಾಗ್ಲೂ ಅದು ತುಂಬಾ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಸೊ ಒನ್ಸ್ ಅಗೇನ್ ಮಂಡೆಯಿಂದ ನಾವೇನು ಮಾಡ್ಬೋದು, ಮತ್ತೆ ರಿಫ್ರೆಶ್ ಆಗಿ ಇನ್ನೂ ಜಾಸ್ತಿ ಕೆಲಸ ಮಾಡ್ಬೋದು. ಪರಮ್ ಸಿನಿ ಕಲ್ಚರ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ಸ್, ಹಾಗೆ ಭಾರತಿ ಪರಮೇಶ್ ಬ್ಲಾಗ್ ಸಬ್ಸ್ಕ್ರೈಬರ್ಸ್, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ತೋಟಕ್ಕೆ ಬನ್ನಿ, ನಾವು ನಿಮ್ಮನ್ನು ಟ್ರೀಟ್ ಮಾಡ್ತೀವಿ. ನಮ್ಮ ಜೊತೆ ಹೀಗೇನೆ ನೀವು ಕೂಡ ಎಂಜಾಯ್ ಮಾಡಿ. ವೆಲ್ಕಮ್ ಟು ಪರಮ್ ಸಿನಿ ಕಲ್ಚರ್ ನಮ್ಮ ಚಾನಲ್ಗೆ. ಇವತ್ತು ನಾವು ಊರಿಗೆ ಬಂದಿದ್ದೀವಿ. ಆ್ಯಸ್ ಯೂಶುವಲ್ ಪ್ರತಿ ವಾರದಂತೆ. ಲಾಸ್ಟ್ ಟೈಮು ನಾನು ಇಲ್ಲಿ ಕಳೆಗಳನ್ನ ಕ್ಲಿಯರ್ ಮಾಡೋದ್ರಲ್ಲಿ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಉಳ್ಕೊಂಡಿತ್ತು. ಮೊದಲು 20% ಅಂತ ಹೇಳಿದ್ದೆ, 80% ಉಳ್ಕೊಂಡಿತ್ತು. ಇವತ್ತು ಆ 80%ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ಈಗ ನಮ್ಮ ಈ ವೀಡ್ ಕಟ್ಟಿಂಗ್ ಮಿಷನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ನೊಂದಿಗೆ. ಆ್ಯಕ್ಚುಲಿ ನೆನ್ನೆನೇ ಬಂದ್ವಿ ನಾವು. ಬಂದು ನೆನ್ನೆ ಇಲ್ಲಿ ನೈಟ್ ಸ್ಟೇ ಮಾಡಿ ಇವಾಗ ಬೆಳಗ್ಗೆ ಎದ್ದಿದ್ದೀವಿ. ಎದ್ದಿದ ತಕ್ಷಣ ಹಾಲು ಹೋಗಿ ತಗೊಂಡು ಬಂದು ಆ್ಯಸ್ ಯೂಶುವಲ್ ನಮ್ಮ ರೊಟೀನು. ಸೊ ಈಗ ಇವತ್ತೆಲ್ಲ ಏನೇನು ಕೆಲಸ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಊರಿಂದ ತಂದಿರೋ ಆಗಲೇ ಕರೆದಿರೋ ಹಾಲಿಂದ ಮಾಡಿರೋ ಬಿಸಿ ಬಿಸಿ ಕಾಫಿ ನನಗೆ. ಪರಮೇಶ್ ಅವ್ರಿಗೆ ಟೀ ಮಾಡಿದ್ದೀನಿ. ಅವರು ಬಿಸ್ಕೆಟ್ ಜೊತೆ ಟೀನ ಸವಿತಾ ಇದ್ದಾರೆ. ಇಲ್ಲೇ ನಮ್ಮ ತೋಟದಲ್ಲಿ ಕೂತ್ಕೊಂಡು ಕುಡಿತಾ ಇದ್ರೆ ಅದ್ರ ಮಜಾನೇ ಬೇರೆ ಇದೆ. ಈಗ ನೀರು ಬರ್ತಾ ಇದೆ, ಬೋರ್ ನೀರು. ಸೊ ಅದಕ್ಕೆ ಈಗೆಲ್ಲ ಪೈಪ್ ಎಲ್ಲೆಲ್ಲಿ ಮುರಿದೋಗಿದೆ. ಅದಕ್ಕೆಲ್ಲ ಸ್ವಲ್ಪ ರಿಪೇರಿ ಮಾಡ್ತಾ ಇದ್ದಾರೆ ಪರಮೇಶ್ ಅವರು. ಏನು ಮಾಡ್ತಾ ಇದ್ದೀರಾ, ಹೆಂಗೆ ಮಾಡ್ತಾ ಇದ್ದೀರಾ? ಅದು ಡೈರೆಕ್ಟಾಗಿ ತೆಂಗಿನ ಗಿಡಕ್ಕೆ ನೀರು ಜಾಸ್ತಿ ಬರಲಿ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಡೈರೆಕ್ಟ್ ವಾಟರ್ ಫ್ಲೋಯಿಂಗ್ ಹಾಕಿದ್ದೀನಿ. ಮೊದಲು ಬೇರೆ ಥರ ಹಾಕಿದ್ವಿ, ಈಗ ಅದನ್ನು ತೆಗೆದ್ಬಿಟ್ಟು ಸೊ ಈ ಥರ ಪೈಪ್ ಹಾಕಿದ್ವಿ, ಲಾಂಗ್ ಪೈಪ್. ಅದನ್ನು ತೆಗೆದಾಕ್ಬಿಟ್ಟು ಇವಾಗ ಈ ಥರ ಒಂದೇ ಒಂದು. ಸೊ ಏನಾಗ್ತಾ ಇದೆ ಅಂದರೆ ಇವನ್ ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದು ನೋಡ್ಕೊಂಡು ನಾವು ತಂದು ನಮ್ಮ ವರ್ಕ್ನ ನಾವು ಈಸಿ ಮಾಡ್ತೀವಿ. ಸೊ ಇದು ಟೀ ಗಿಡಗಳಿತ್ತು ಮಧ್ಯ ಮಧ್ಯದಲ್ಲಿ, ಕಳೆ ಇದ್ದಿದ್ದಕ್ಕೆ ಅದು ಕಾಣಿಸ್ತಾನೆ ಇರಲಿಲ್ಲ. ಸೊ ಈಗ ಅದನ್ನು ಎಲ್ಲ ಕ್ಲೀನ್ ಮಾಡಿ ಈಗ ಈ ಟೀ ಗಿಡಕ್ಕೂ ಕೂಡ ಒಂದು ಪೈಪ್ ಕನೆಕ್ಷನ್ ಕೊಡ್ತೀವಿ. ಟೀ ಗಿಡ ನಮಗೆ ಒಂಥರ LIC ಪಾಲಿಸಿ ಇದ್ದಂಗೆ. ಒಂದು 8 ವರ್ಷ ಆದಮೇಲೆ ಈ ಟೀಕ್ ಮರಗಳಾಗುತ್ತೆ. ಟೀಕ್ ಮರಗಳಿಗೆ ಅಷ್ಟೇ ಡಿಮ್ಯಾಂಡ್ ಇದೆ. ಒಂದು ಮರಕ್ಕೆ ಏನಿಲ್ಲ ಅಂದರೆ 80ರಿಂದ 1 ಲಕ್ಷ ರೂಪಾಯಿ ಸಿಗುತ್ತೆ ನಮಗೆ. ಮತ್ತು ನೋಡಿ ಇನ್ನೊಂದು ಕಡೆ ನೀರು ವೇಸ್ಟ್ ಆಗ್ತಾ ಇದೆ. ಬೆಳಗ್ಗೆ
ಪರಮೇಶ್ ಅವರು ಇಲ್ಲೆಲ್ಲ ಗ್ರಾಸ್ ಕಟ್ಟರಲ್ಲಿ ಕಟ್ ಮಾಡಬೇಕಾದ್ರೆ ಈ ವೇಸ್ಟ್ ಗಿಡನೆಲ್ಲ ಕಟ್ ಮಾಡಬೇಕಾದ್ರೆ ಆ ಪೈಪ್ ಕಟ್ಟಾಗೋಯ್ತು. ಸೊ ಇದು ಒಂದಿದೆ, ಇಲ್ಲೂ ಒಂದು ಪೈಪ್ ಸರಿ ಮಾಡಬೇಕು. ಸೊ ಅದಕ್ಕೆಲ್ಲ ಈ ಥರ ಪೈಪ್ ಹಾಕ್ತೀವಿ. ಇದೆಲ್ಲ ಕರೆಕ್ಟ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಬೆಳೆದಿರೋ ಗಿಡಗಳಿಗೆಲ್ಲ ನೀರು ಹೋಗಲ್ಲ. ಸೊ ಇಂಥದ್ದನ್ನೆಲ್ಲ ನೋಡ್ಕೊಂಡು ಹುಷಾರಾಗಿ ಕರೆಕ್ಟ್ ಮಾಡಿಬಿಡ್ಬೇಕು ಆವಾಗಲಿಂದ ಆವಾಗಲೇ. ನಮ್ಮ ಬೋರ್ ನೀರು ನೋಡಿ ಹೆಂಗಿದೆ ಅಂತಂದು. ಆಹಾ, ಪರಮೇಶ್ ಅವರು ಅದರಲ್ಲೇ ಸ್ನಾನ ಮಾಡಿಬಿಡ್ತಾರೆ ಈಗ. ಹೆಂಗೆ ಮುಖ ತಳ್ಕೊಂಡಿದ್ದ ತಕ್ಷಣ ಹೆಂಗೆ ಫ್ರೆಶ್ ಆಗಿಬಿಡ್ತೀವಿ ಗೊತ್ತಾ. ಸಖತ್ತಾಗಿದೆ ನೀರು ಮಾತ್ರ. ಒಂದೇ ಒಂದು ಏನಂದರೆ ಬೇಜಾರಿನ ವಿಷಯ ಏನಂದರೆ ಈ ಆಗಸ್ಟ್ ಬರ್ತಾ ಇದ್ದರೆ ಇದುವರೆಗೂ ಮಳೆನೇ ಬಂದಿಲ್ಲ. ಸೊ ಇಲ್ಲಿನ ರೈತರು ತುಂಬ ಕಷ್ಟಪಡ್ತಾ ಇದ್ದಾರೆ ನೀರಿಗೋಸ್ಕರ. ಥ್ಯಾಂಕ್ಫುಲಿ ನಮ್ಮ ಸಾಯಿ ಕುಟೀರದಲ್ಲಿ ನಮಗೆ ಬೋರ್ ಇರೋದ್ರಿಂದ ಬೋರ್ ನೀರು ಚೆನ್ನಾಗೇ ಬರ್ತಾ ಇದೆ. ಹಾಗಾಗಿ ನಮ್ಮ ಎಲ್ಲ ಗಿಡಗಳು, ನಾವು ಹಾಕಿರೋ ಗಿಡಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಯಾವುದು ಕೂಡ ಒಣಗಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಇದೇ ರೀತಿ ಪರಮೇಶ್ ಅವರು ಎಲ್ಲದನ್ನು ಕರೆಕ್ಟ್ ಮಾಡ್ತಾರೆ. ಪರಮೇಶ್ ಅವರು ಆಲ್ರೌಂಡರು. ನಮ್ಮ ತೋಟಕ್ಕೆ ಯಾವುದೇ ಕೆಲಸದವರಿಲ್ಲ. ಪೈಪ್ ಕಿತ್ತೋಗಿರಲಿ ಅದನ್ನು ರಿಪೇರಿ ಮಾಡ್ತಾರೆ, ಮತ್ತು ಕಳೆ ಕೀಳೋದಾಗಲಿ ಎಲ್ಲ ಕೆಲಸನೂ ಅವರೇ ಮಾಡ್ತಾರೆ. ಗಿಡಗಳು ನಾವೇ ಹಾಕೋತೀವಿ. ಸೊ ಹಂಗಾಗಿ ನಾವುಗಳು ಒಂದಷ್ಟೋ ಇಷ್ಟೋ ಒಂದು ಏನು ಕಲ್ತಿದ್ದೀವಿ ಕೃಷಿ ಬಗ್ಗೆ. ನೋಡಿ ಸರಿ ಹೋಯ್ತು. ಸೊ ಈಗ ಒಂದು ಲ್ಯಾಟ್ರಲ್ ಪೈಪ್ ಹಾಕಿದ್ದಾರೆ, ಇಲ್ಲೊಂದು ಗಿಡ ಹಾಕ್ತೀವಿ. ಈಗ ಮುಂಚೆ ಇಲ್ಲಿ ತೆಂಗಿನ ಮರ ಹಾಕಿದ್ವಿ, ಹೆಗ್ಣಾನೋ ಏನೋ ಕಡ್ದಾಕ್ಬಿಟ್ಟು ಅದು ಒಣಗೋಯ್ತು. ಲಾಸ್ಟ್ ಟೈಮ್ ಹೇಳಿದ್ರೆ 20% ಮಾತ್ರ ಕ್ಲೀನ್ ಮಾಡಿದ್ದೀವಿ ಅಂತ. ಇವತ್ತು 20% ಮಾತ್ರ ಉಳಿಸಿದ್ದೀನಿ. ಇದು ಆಮೇಲೆ ಯಾಕಂದ್ರೆ ಕರೆಂಟ್ ಬಂದಿರೋದ್ರಿಂದ ಬೋರಿಂದ ನೀರು ಬರ್ತಿದೆ. ಗಿಡಗಳಿಗೆಲ್ಲ ನೀರು ಚೆಕ್ ಮಾಡಿ ನೀರು ಹಾಯಿಸ್ಬಿಟ್ಟು ಆಮೇಲೆ ನಾನು ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ಪೈಪು ಇಲ್ಲೊಂದು ಹಾಕಬೇಕಾಗಿದೆ. ಇದು ಕಂಪ್ಲೀಟ್ ಮಾಡಿ ಇವತ್ತು ಏನು ಮಾಡಿದ್ದೀವಿ, ಮ್ಯಾಕ್ಸಿಮಮ್ 100ಅಲ್ಲಿ ಸ್ಯಾಟಿಸ್ಫೈ ಆಗೋಷ್ಟು ವರ್ಕ್ ಇವತ್ತು ಮಾಡೇ ಮಾಡ್ತೀವಿ. ಒಂದು 5-6 ಗಿಡ ಅಂತೂ ಹೊಸದಾಗಿ ಹಾಕೇ ಹಾಕ್ತೀವಿ. ಸುಮ್ಮನೆ ನೀರು ಹೋಗ್ತಾ ಇದೆ. ಸೊ ಅದಕ್ಕೆ ಈ ಜಾಗದಲ್ಲಿ ಇನ್ನೊಂದು ಹೊಸ ಗಿಡ ಹಾಕ್ತೀವಿ. ಹಂಗೆ ಖುಷಿ ಆಗ್ತದೆ. ಸೊ ಈಗ ನಾವು ಬಿಸಿ ಮಾಡಿರೋ ಉಪ್ಪಿಟ್ಟು ತಿಂತಾ ಇದ್ದೀವಿ. ನಾನೇ ಇಲ್ಲಿ ಮಾಡಿದ್ದು ಉಪ್ಪಿಟ್ಟು. ಕೆಲವ್ರಿಗೆ ಇಷ್ಟ ಆಗಲ್ಲ, ಆದರೆ ಇಲ್ಲಿ ಕುತ್ಕೊಂಡು ತೋಟದಲ್ಲಿ ಕುತ್ಕೊಂಡು ತಿಂದರೆ ಎಲ್ಲನೂ ಇಷ್ಟ ಆಗುತ್ತೆ ಅಲ್ವಾ? ಏನು ಅನಿಸುತ್ತೆ? ಇಲ್ಲ, ನಾವು ಇಲ್ಲೇ ಮಾಡ್ಕೊಂಡು ತಿಂತೀವಿ. ಯಾವುದು ಆಚೆಯಿಂದ ಬರಲ್ಲ. ನೆಂಚ್ಕೊಳ್ಳೋಕೆ ಮಾತ್ರ ಒಂದು ಮಿಕ್ಸ್ಚರು, ಕಡಲೆಕಾಯಿ ಬೀಜನ ಇಂಥದ್ದು ಮಾತ್ರನೇ ತರೋದು. ಅಡುಗೆ ಪೂರ್ತಿ ನಾವು ಇಲ್ಲೇ ಮಾಡೋದು. ಬಟ್ ಉಪ್ಪಿಟ್ಟು ಕೂಡ ಅಷ್ಟೇ ಸಕವಾಗಿ. ಸೊ ಇವತ್ತು ಒಂದಷ್ಟು ಕಳೆನೆಲ್ಲ ತೆಗೆದಾದ್ಮೇಲೆ ಗಿಡಗಳು ನೋಡೋದಕ್ಕೆ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ನಮ್ಮ ಸಾಯಿ ಕುಟೀರ. ಇಷ್ಟೆಲ್ಲ ಕಳೆಗಳನ್ನ ತೆಗೆದಾದ್ಮೇಲೆ ಸೈಡ್ಸಲ್ಲೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿದ್ವಿ. ಸೈಡ್ಸಲ್ಲೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ನೋಡೋದಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದಷ್ಟು ಕ್ಲಿಯರ್ ಮಾಡಬೇಕು, ಅದೆಲ್ಲ ಸಣ್ಣ ಪುಟ್ಟದ್ದು. ಅದನ್ನು ನೆಕ್ಸ್ಟ್ ವೀಕ್ ಬಂದಾಗ ಮಾಡ್ತೀವಿ. ಸದ್ಯಕ್ಕೆ ನಾವು ಕೆಲವು ತಿಂಗಳುಗಳಿಂದ ಬೆಳೆದಿದ್ದ ಕಳೆನೆಲ್ಲ ಲೆಕ್ಕಾಚಾರ ಹಾಕಿದ್ರೆ
ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ. ಸೊ ಇಷ್ಟು ಈಗ ಸಾಯಿ ಕುಟೀರದಲ್ಲಿ ಆಗಿರುವಂತಹ ಡೆವಲಪ್ಮೆಂಟು. ಇದು ಗೋಂಗೂರ, ಈಗ ಕಿತ್ಕೊಳ್ತೀನಿ ಗೋಂಗೂರನ. ಸೊ ಲಾಸ್ಟ್ ವೀಕ್ ಕಿತ್ಕೊಂಡೋಗಿ ಮಾಡಿದ್ದೆ ನಾನು ಗೋಂಗೂರ ಪುಳಿಹೋರ ಅಂತಂದ್ಬಿಟ್ಟು, ಸೂಪರಾಗಿ ಬಂದಿದೆ. ನನ್ನ ಆ ರೆಸಿಪಿನ ನಮ್ಮ ಕುಕ್ಕಿಂಗ್ ಚಾನಲ್ ಒಂದಿದೆ, ಆ ಕುಕ್ಕಿಂಗ್ ಚಾನಲ್ ಖಂಡಿತ ಮಾಡಿ ತೋರಿಸ್ತೀನಿ ನಾನು. ಸೊ ಇದು ಗೋಂಗೂರ. ಸೊ ಒಂದು ಅಷ್ಟು ಗಿಡಗಳನ್ನ ಬೀಜ ಆಗೋದಕ್ಕೆ ಬಿಡ್ತೀವಿ, ಒಂದು ಸ್ವಲ್ಪ ಮನೆಗೆ ತೊಗೊಂಡೋಗ್ತೀನಿ. ಸೊ ಇಲ್ಲೆಲ್ಲ ನೋಡ್ಬೋದು, ಮುಂಚೆ ಓಡಾಡೋಕ್ಕಂತೂ ಕಾಲಿಡೋಕ್ಕಂತೂ ಜಾಗನೇ ಇರಲಿಲ್ಲ, ಅಷ್ಟು ದೊಡ್ಡದಾಗಿ ಈ ಕಾಂಗ್ರೆಸ್ ಗಿಡಗಳೆಲ್ಲ ಬೆಳೆದೋಗಿತ್ತು. ಸೊ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀವಿ. ಮತ್ತು ಇಲ್ಲಿ ನೋಡ್ಬೋದು ಕೆಳಗಡೆ ಎಲ್ಲ ಟ್ರಿಮ್ ಮಾಡಿದ್ದಾರೆ ಪರಮೇಶ್ ಅವರು. ಸೊ ಈ ಥರ ಟ್ರಿಮ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಗಿಡಗಳು ಹೈಟ್ ಬೆಳೆಯುತ್ತೆ. ಅದೇ ಥರ ಇಲ್ಲೂ ಮಾಡಿದ್ದಾರೆ, ಎಲ್ಲ ಗಿಡಗಳು ಟ್ರಿಮ್ಮು. ಇದು ಮಾವಿನ ಗಿಡಕ್ಕೂ ಮಾಡಿದ್ದಾರೆ, ಟ್ರಿಮ್ ಮಾಡಿದ್ದಾರೆ. ಎಷ್ಟು ಟ್ರಿಮ್ ಮಾಡ್ತೀವೋ ಅಷ್ಟು ಗಿಡಗಳ ಮೇಲೆ ಹೋಗುತ್ತೆ. ಹಾಗೇನೆ ಇವತ್ತು ಹಾಕಿರೋ ಗಿಡಗಳು ಯಾವ್ಯಾವುದು ಅಂತ ತೋರಿಸ್ತೀನಿ. ಇದು ಸೀತಾಫಲ ಒಂದು ತೊಗೊಂಡು ಬಂದು ಹಾಕಿದ್ದೀವಿ. ಸೊ ಆಲ್ರೆಡಿ ಒಂದು ಇದೆ, ಅದ್ರ ಜೊತೆಗೆ ಇನ್ನೊಂದು ಸೀತಾಫಲ. ಯಾವುದು ವೆರೈಟಿ ಇದು? ಇದು ಹೈಬ್ರಿಡ್, ತುಂಬ ದೊಡ್ಡ. ಹಾಂ, ಹೈಬ್ರಿಡು, ತುಂಬ ದಪ್ಪ ಸೈಜು ಸೀತಾಫಲ ಬರುತ್ತಲ್ಲ, ಆ ಥರದ್ದು ತೊಗೊಂಡ್ವಿ. ಹಾಗೇನೆ ಇಲ್ಲಿ ಸೀತಾಫಲ ಒಂದು ಬಿಟ್ಟಿದೆ, ಕಿತ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಹಂಗೆ ಬಿಟ್ಟರೆ ಪಕ್ಷಿಗಳು ಹಣ್ಣಾಗಿಲ್ಲ, ಹಣ್ಣು ಮಾಡ್ಬೋದು. ಸೊ ಹಂಗಾಗಿ ಕಿತ್ಕೋತೀನಿ. ಲಾಸ್ಟ್ ಟೈಮ್ ನೋಡಿದ್ದೀನಿ ನಾವು ಒಂದು ದೊಡ್ಡ ಹಣ್ಣು ಕಿತ್ತಿದ್ವಿ, ಇನ್ನೊಂದು ಬಿಟ್ಟಿದ್ವಲ್ಲ. ಸೊ ಅದು ಆಲ್ಮೋಸ್ಟ್ ಹಣ್ಣಾಗಿ ಬರ್ತಾಯಿದೆ, ಅದನ್ನು ಕಿತ್ಕೊಂಡೆ. ಮತ್ತು ಆ್ಯಸ್ ಯೂಶ್ವಲ್ ನಮ್ಮ ಕರಿಬೇವು ಅಂತೂ ಒಂಥರ ಕಿತ್ತಷ್ಟು ಬೆಳೀತಾನೇ ಇದೆ. ಸೊ ಸ್ವಲ್ಪ ಕರಿಬೇವು ಕಿತ್ಕೋತೀನಿ. ಕರಿಬೇವು ಆಗಲಿ ಕಾಯಿ ಬಿಡ್ತಾಯಿದೆ. ಇಲ್ಲಿ ವಾಸನೆ ಅಂತೂ ನಾಟಿ ಆಗಿರೋದ್ರಿಂದ ಘಮ 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 ಅಂತ ವಾಸನೆ ಬರ್ತಾಯಿದೆ. ಸೊ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾಟಿ ಕರಿಬೇವು. ಸೊ ಇಷ್ಟು ಸಾಕು ನನಗೆ ನೆಕ್ಸ್ಟ್ ವೀಕ್ ಬರೋವರೆಗೂ. ಅದೊಂದು ಮಾಡಿದ್ವಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಗಿಡ ಹಾಕಿದ್ವಿ. ಇಲ್ಲಿದೆ ನೋಡಿ, ಪೀನಟ್ ಬಟರ್ ಗಿಡ. ಇದು ಕೇಳಿದ್ದೀರಾ, ಪೀನಟ್ ಬಟರ್? ಸೊ ಇವಾಗ ನಾವು ಬ್ರೆಡ್ಗೆ ಪೀನಟ್ ಬಟರ್ ಹಾಕ್ತೀವಲ್ವ, ಹಾಕ್ಕೊಂಡು ತಿಂತೀವಲ್ವ ಚೀಸ್ ಥರ, ಅದೇ ಥರನೇ ಪೀನಟ್ ಬಟರ್ ಪೇಸ್ಟ್ ಮಾಡ್ತಾರೆ ಇದರಲ್ಲಿ. ಸೂಪರಾಗಿರುತ್ತೆ, ಹಣ್ಣು ತುಂಬ ಸ್ವೀಟ್ ಆಗಿರುತ್ತೆ, ಆರೆಂಜ್ ಕಲರಲ್ಲಿ ಸ್ಮಾಲ್ ಸೈಜ್ ಇರುತ್ತೆ. ಸೊ ಅದು ಬಿಟ್ಟಾಗ ನಾನು ನಿಮಗೆ ಖಂಡಿತ ತೋರಿಸ್ತೀನಿ. ಇದು ನೋಡಿ, ಇದು ಕುಂಕುಮದ ಗಿಡ. ಇದು ನಾವು ಕುಂಕುಮ ಯೂಶ್ವಲಿ ಅರಿಶಿನ ಕೊಂಬಿಂದ ಮಾಡೋದು. ಇದೇನಾಗುತ್ತೆ ಅಂದರೆ ಇದು ಕುಂಕುಮ ಕಾಯಿ ಅಂತಲೇ ಬೀಳುತ್ತೆ, ಅದನ್ನು ಲಿಪ್ಸ್ಟಿಕ್ಗಳಿಗೆಲ್ಲ ಹಾಕ್ತಾರೆ ಕಲರ್ ಬರೋದಕ್ಕೆ. ಸೊ ಇದೊಂದು ಗಿಡ, ಇದಕ್ಕೆ ನಾವೇನು ನೀರು ಏನು ಅರೇಂಜ್ ಮಾಡೇ ಇಲ್ಲ ಪಾಪ, ಅದೇ ಬರ್ತಾಯಿದೆ, ಮಳೆ ಬಂದಾಗ ನೀರು ತೊಗೋತಾ ಇದೆ. ಆಮೇಲೆ ಮೋಸ್ಟ್ ಪ್ರಾಬಲಿ ಈ ಗಿಡಗಳಿಗೆ ನೀರು ಅರೇಂಜ್ ಮಾಡಿದ್ವಿ, ಅದ್ರ ನೀರನ್ನ ಅದು ಅಬ್ಸಾರ್ಬ್ ಮಾಡ್ಕೋತಾ ಇದೆ ಅನಿಸುತ್ತೆ, ಅದಕ್ಕೆ ಅಷ್ಟು ಚೆನ್ನಾಗಿ ಬೆಳೀತಾ ಇದೆ ಈ ಗಿಡ, ಕುಂಕುಮದ ಗಿಡ. ನಾನೀಗ ಆಲ್ ಸ್ಪೈಸ್ ಗಿಡ ಎಲೆಗಳನ್ನ ಕಿತ್ಕೋತೀನಿ. ಇದನ್ನು ಟೀಗೂ ಹಾಕ್ಕೋಬೋದು, ಸರ್ವ ಸುಗಂಧ ಮರ ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಕರೀತಾರೆ ಇದಕ್ಕೆ. ಸೊ ಸಖತ್ತಾಗಿರುತ್ತೆ ಸ್ಮೆಲ್ಲೆಲ್ಲ. ನಾವು ಇದನ್ನು ಟೀಗೂ ಕೂಡ ಹಾಕ್ಕೋಬೋದು. ಹಂಗೆ ಪಲಾವ್ ಎಲೆನೇ ಇದು ಆಲ್ ಸ್ಪೈಸ್ ಅಂದರೆ, ಅದಕ್ಕೂ ಕೂಡ ಹಾಕ್ಕೋಬೋದು. ಈ ಟೀಕ್ ಏನಿದೆ ಮಾಮೂಲಿ ನಮ್ಮ ಫಾರ್ಮ್ನಲ್ಲಿರೋ ಟೀಕ್ಗಿಂತ ಇದು ತುಂಬ ಚಿಕ್ಕದಾಗಿದೆ. ಯಾಕಂತ ಹೇಳಿದ್ರೆ ನೀರಿನ ಸರಬರಾಜು ಇದಕ್ಕೆ ಆಗ್ತಾ ಇರಲಿಲ್ಲ. ಇದಕ್ಕೊಂದು ಸ್ವಲ್ಪ ನಾವು ನೀರಿನ ವ್ಯವಸ್ಥೆ ಮಾಡಬೇಕು, ಅದನ್ನು ನೆಕ್ಸ್ಟ್ ವೀಕಲ್ಲಿ ಮಾಡ್ತೀನಿ. ಆ್ಯಂಡ್ ಇದು ಪಲಾವ್ ಎಲೆ. ಇದು ಮೆಕಡೋಮಿಯಾ. ಸೊ ತೆಂಗಿನ ಗಿಡಕ್ಕೂ ಕೂಡ ನಾವು ಒಂದಷ್ಟೆಲ್ಲ ಕ್ಲಿಯರ್ ಮಾಡಿರೋದ್ರಿಂದ ಗಿಡನೂ ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ. ಯಾಕಂದರೆ ಕಳೆ ಬಂದಾಗ ಜಾಸ್ತಿ ಆ ಕಳೆನೇ ಎಲ್ಲ ಅಂಶ ತೊಗೊಂಡ್ಬಿಡೋದ್ರಿಂದ ತೆಂಗಿನ ಗಿಡ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಅದಕ್ಕೂ ಸ್ವಲ್ಪ ಕ್ಲಿಯರ್ ಮಾಡಿದ್ದೀವಿ ಚೆನ್ನಾಗಿ ಬೆಳೀಲಿ ಅಂತ. ನಮ್ಮ ಟೆರೆಸ್ನಲ್ಲಿ ಏನು ಬಿಟ್ಟಿದೆ ಡ್ರ್ಯಾಗನ್ ಫ್ರೂಟ್, ನಮ್ಮ ಟೆರೆಸ್ನಲ್ಲಿ ಡ್ರ್ಯಾಗನ್ ಫ್ರೂಟ್ ಬಿಟ್ಟಿತ್ತು. ಆ ಗಿಡದ ಒಂದು ಎಲೆನ ತೊಗೊಂಬಂದು ಇಲ್ಲಿ ಹಾಕಿದ್ವಿ. ಸೊ ಅದು ಕೂಡ ಚೆನ್ನಾಗಿ ಬೆಳೀತಾ ಇದೆ. ಅದಕ್ಕೆ ಒಂದಷ್ಟು ಕಡ್ಡಿ ಎಲ್ಲ ಕೊಟ್ಟು ವ್ಯವಸ್ಥೆ ಮಾಡಿದ್ದೀನಿ. ಸೊ ಇದೇ ಜಾಗನೇ ನಾವು ಬೆಟ್ಟನಲ್ಲಿಕಾಯಿ ಗಿಡ ಹಾಕಿದ್ದು, ಆದರೆ ಹೇಳಿದ್ನಲ್ಲ ಒಣಗೋಯ್ತು. ಅದಕ್ಕೋಸ್ಕರ ಅದರ ಜಾಗದಲ್ಲಿ ಗಜನಿಂಬೆ ಗಿಡನ ಹಾಕಿದ್ದೀವಿ. ಸೊ ಇಲ್ಲಿ ನೀರು ಬಂದಾಗ ನಾವು ಹಾಕಿದ್ವಿ. ಸೊ ಚೆನ್ನಾಗಿ ಕಚ್ಕೊಳುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದೊಂದು ಗಜನಿಂಬೆ ಗಿಡ ಹೊಸದಾಗಿ ಹಾಕಿರೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಲೆಗಳೆಲ್ಲ ಎಷ್ಟು ಹಸಿರಾಗಿದೆ. ಇದು ಒಂದು ರೀತಿಯ ಹಣ್ಣಿನ ಗಿಡ. ಆಮೇಲೆ ನಾನು ನಿಮಗೆ ಇನ್ನೊಂದು ತೋರಿಸ್ಬೇಕು. ನಾನು ಲಾಸ್ಟ್ ವೀಕ್ ಬಂದಾಗ ಸುಮ್ಮನೆ ಗೆಣಸು ಇಲ್ಲಿ ಸುಮ್ಮನೆ ಮೇಲೆ ಹಂಗೆ ನೆಟ್ಟು ಹೋಗಿದ್ದೆ ನೋಡಿ. ಇದೇ ಗೆಣಸು, ಇದು ಬಂದ್ಬಿಟ್ಟು ಬೀಟ್ರೂಟ್ ಥರ ಇರುತ್ತೆ ಗೆಣಸು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಇರ್ಬೋದು, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಎರಡು ಜಾಗದಲ್ಲಿ ಸುಮ್ಮನೆ ಹಂಗೆ ಇಟ್ಟೆ.
ಅಷ್ಟೇ, ಸುಮ್ಮನೆ ಹಂಗೆ ಇಟ್ಟಿದ್ದಷ್ಟೇ, ಚೆನ್ನಾಗಿ ಬೆಳೀತಾ ಇದೆ. ಹಾಗೆ ಬಂದರೆ ಇವೆಲ್ಲ ಮುಂಚೆನೇ ಹಾಕಿಟ್ಟಿದ್ದು. ಇದು ಪರಮೇಶ್ವರ್ ಆ್ಯಪಲ್ ಟ್ರೀನ ಟ್ರಿಮ್ ಮಾಡಿದ್ದಾರೆ ಉದ್ದ ಬೆಳೀಲಿ ಅಂದ್ಬಿಟ್ಟು. ಸೊ ಈ ಥರ ನಾವಿವತ್ತು ಟ್ರಿಮ್ಮಿಂಗ್ ಕೆಲಸ ಮಾಡಿದ್ದೀವಿ. ಆಮೇಲೆ ಲಾಸ್ಟ್ ವೀಕ್ ಇಲ್ಲಿ ಪುದೀನ ಹಾಕಿದ್ದೆ ನಾನು. ಪುದೀನ ಕೂಡ ಚಿಗುರ್ಕೊಂಡಿದೆ ಚೆನ್ನಾಗಿ. ಇದು ಪುದೀನ, ನಾಟಿ ಪುದೀನ. ಸೊ ಆ ಥರ. ಆಮೇಲೆ ಇಲ್ಲೆಲ್ಲ ಬೇವು ಅದೇ ಬೆಳೆದಿರೋದು. ಏಲಕ್ಕಿ ಗಿಡ, ಬಾದಾಮಿ ಗಿಡ. ಹೆಂಗೆ ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ ಎಷ್ಟು ಚೆನ್ನಾಗಿ ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮನೆಯ ಮುಂದೆ ನಾವೇನು ಅಂದ್ಕೊಂಡಿದ್ವಿ ಕ್ಲೀನ್ ಮಾಡಬೇಕು ಅಂಥೇಳಿ ಮನೆಯ ಮುಂದೆ ಕ್ಲೀನ್ ಮಾಡಿದ್ದೀವಿ. ತುಂಬ ಇಲ್ಲೆಲ್ಲ ಹಳೆಯ ಮರಗಳು, ಇಟ್ಟಿಗೆಗಳು ಎಲ್ಲ ಇತ್ತು. ಅದನ್ನೆಲ್ಲ ಸಾಗಿಸಿದ್ದೀನಿ. ನೋಡಿದ್ರೆ ಇದು ಈ ಥರ ಕಾಣುತ್ತಿವತ್ತು. ಸೊ ಒಟ್ಟಾರೆ ಇನ್ನೊಂದು ಆಸೆ ಇದೆ, ಈ ನಮ್ಮ ಮನೆ ರೆಡಿ ಆಗಬೇಕು ಅಂತ. ಯಾಕಂದರೆ ನಮಗೆ ಗಾರೆ ಕೆಲಸದವ್ರು ಸಿಗ್ತಿಲ್ಲ. ಅವರೇನಾದರೂ ಸಿಕ್ಕರೆ ಆ ಮೇಲ್ಗಡೆ ಒಂದು ಫ್ಲೋರ್ನ ನಾವು ಕಂಪ್ಲೀಟ್ ಮಾಡಿದ್ರೆ ಇದು ಹೆಂಚಾಕಿ ಮತ್ತು ಮುಂದಗಡೆ ಒಂದು ಸ್ವಲ್ಪ ಕಮಾನ್ ಥರ ಇದು ಮಾಡಿ ಒಂದು ಜಗಲಿ ಥರ ಮನೆ ಮುಂದೆ ಒಂದು 10 ಅಡಿ ಮುಂದಕ್ಕೆ ಪ್ರೊಜೆಕ್ಟ್ ಮಾಡಿದ್ರೆ ಮುಂದೆ ಕೂತ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗು ಮತ್ತು ಮೇಲ್ಗಡೆ ಎಲ್ಲ ಕೂತ್ಕೊಂಡು ಬಾಲ್ಕನಿಯಿಂದ ಇಡೀ ನೇಚರ್ನ ನಾವು ಎಂಜಾಯ್ ಮಾಡ್ಬೋದು. ಇದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಬಟ್ ಆದಷ್ಟು ಬೇಗ ನಮಗೆ ಗಾರೆ ಕೆಲಸದವ್ರು ಸಿಕ್ಕಿದ್ರೆ ಆ ಮನೆ ಕೆಲಸನೂ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಆಗ ನೆಮ್ಮದಿಯಾಗಿ ಮನೆಯಲ್ಲಿರ್ಬೋದು. ಸದ್ಯಕ್ಕೆ ನಾವು ಬಂದು ಏನಿದೆ ಅಷ್ಟರಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಈಗ ಮನೆಯಲ್ಲಿದ್ದೀವಿ. ಫ್ರೆಂಡ್ಸ್, ಲಾಸ್ಟ್ ವೀಕ್ ನಾವು ತೋರಿಸಿದ್ವಿ ಪರಂಗಿ ಹಣ್ಣು ಅದು ಹಣ್ಣಿಗೆ ಬಂದಿದೆ ಅಂತ ಅಂದ್ಬಿಟ್ಟು. ಒಂಚೂರು ಕಲರ್ ಬಂದಿತ್ತು, ಅದನ್ನು ಹಂಗೆ ಬಿಟ್ಟು ಹೋಗಿದ್ವಿ. ನೆಕ್ಸ್ಟ್ ವೀಕ್ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಅದು ನೆಕ್ಸ್ಟ್ ವೀಕ್ ಈಗ ಇಲ್ಲಿ ನೋಡಿ ಪರಂಗಿ ಹಣ್ಣು ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ. ಅಂದರೆ ನನಗೆ ಆದಷ್ಟು ಬೇಗ ಇಲ್ಲೇ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಆದರೆ ಏನು ಗೊತ್ತಾ, ಮೊದಲನೇ ಹಣ್ಣುಗಳು ಇದು ಯಾವಾಗ್ಲೂ ಎಲ್ಲ ಕುಟುಂಬದವರು ಎಲ್ಲ ನಾವು ಮನೆಯಲ್ಲಿ ಒಟ್ಟಾರೆ ಕೂತ್ಕೊಂಡು ಈ ಹಣ್ಣನ್ನ ತಿಂದಾಗ ಮಕ್ಕಳಿಗೆ ಖುಷಿ ಆಗುತ್ತಲ್ಲ, ಅವಾಗ ಹೇಳ್ತಾರಪ್ಪ ನಾನು ಬರ್ತೀನಿ ಫಾರ್ಮ್ಗೆ ಅಂತೇಳಿ. ಸೊ ಅದೊಂದು ಆಸೆ. ಆ್ಯಂಡ್ ಏನೇ ಇರಲಿ ಮಕ್ಳಿಗೂ ಕೊಟ್ಟು ನಾವು ಮನೆಯಲ್ಲಿ ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿದು ಆಸೆ ಇರುತ್ತೆ. ಸೊ ಹಾಗೆಯೇ ನಾವು ಕೂಡ ಇದನ್ನು ಮನೆಗೆ ತೊಗೊಂಡೋಗಿ ಇದನ್ನು 2 ದಿನ ತಿಂತೀವಿ, ಯಾಕಂದರೆ ಅಷ್ಟು ದೊಡ್ಡದಿದೆ. ಈಗ ಭಾರತೀಯವರು ಅವರ ಕೈಯಾರೆ ಈ ಹಣ್ಣನ್ನು ಅವ್ರ ಮಕ್ಕಳಿಗೆ ಅಂತೇಳಿ. ಸೊ ಇದನ್ನು ನಾವಿಲ್ಲೇ ತಿನ್ಬೋದಾಗಿತ್ತು, ಆದರೆ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು. ಎಷ್ಟು ಖುಷಿ ಆಗುತ್ತಲ್ವ ನಾವು ಬೆಳೆದಿದ್ದು ನಾವೇ ತಿಂತೀವಿ ಅಂದರೆ. ಸೊ ಹಂಗಾಗಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಸೊ ನೋಡಿ, ನಾನು ನೆಕ್ಸ್ಟ್ ವೀಕ್ ಕಿತ್ಕೊಳ್ಳೋದು ಅಥವಾ ಇಲ್ಲ ಈಗಲೇ ಕಿತ್ಕೊಂಡು ಹೋಗೋಣ. ಅದು ಆಲ್ರೆಡಿ ಹಣ್ಣಿಗೆ ಬಂದಿದೆ. ಹಾಂ, ಹಣ್ಣಿಗೆ ಬಂದಿದೆ. ಒಂದೇ ಒಂದು ಫೋಟೋ ಇದು ಹಂಗೆ ಇಟ್ಕೊ. ಹಿಂಗೆ ಅಲ್ಲ, ಪರಂಗಿ ಹಣ್ಣನ್ನು ಯಾವಾಗಲೂ ಟರ್ನ್ ಮಾಡಿ ಕಿತ್ತಾಗ ಕೈಗೆ ಈಸಿಯಾಗಿ ಸಿಗುತ್ತೆ. ಅವ್ರು ಎಲ್ಲಿ ಬೆಳೆಸ್ಬಿಡ್ತಾರೋ ಅಂತೇಳಿ ಕೈ ಅಡ್ಡ ಇಟ್ಕೊಂಡಿದ್ದೀನಿ. ಅಷ್ಟು ದೊಡ್ಡದು ಹಂಗೆ ಆಲ್ಮೋಸ್ಟ್ ಇದು ಒಂದು ಅರೌಂಡ್ 2.5 to 3 kg ಇದೆ. ಸೊ ಇದಕ್ಕೆ ಭಾರತೀಯವರ ಎಫರ್ಟ್ ಇದರಲ್ಲಿ ತುಂಬ ಇದೆ. ಯಾಕಂತ ಹೇಳಿದ್ರೆ ಇದು ಹಾಕಬೇಕು, ಎತ್ತಿರಬೇಕು, ಆ ಥರದ್ದು ಬೇಕು ಅಂತೇಳಿ ಪ್ರತಿಯೊಂದು ಹಣ್ಣು ಬಂದಾಗ ಅವರೇ ತುಂಬ ಖುಷಿ ಪಡೋದು. ಸೊ ಹಾಗಾಗಿ ಇದು ಅವ್ರ ಕೈನಲ್ಲಿದ್ರೇ ತುಂಬ ಚೆಂದ. ಹೌದು, ನನಗೆ ಯಾಕೆಂದರೆ ಎಲ್ಲ ವೆರೈಟಿ ಹಣ್ಣಿನ ಗಿಡ ತೋಟದಲ್ಲಿ ಇರಬೇಕು. ಯಾವ್ಯಾವ ಸೀಸನ್ ಬಂದಾಗ ಹಿಂಗೆ ಕಿತ್ಕೊಂಡು ಹಿಂಗೆ ತಿಂತಾ ಇರಬೇಕು. ನಂಗೆ ಅದು ತುಂಬ ಖುಷಿ. ಹಾಗಾಗಿ ನಾನೇ ಹೇಳ್ತಾ ಇರ್ತೀನಿ ಪರಮೇಶ್ವರ್ಗೆ, ಈ ಗಿಡ ಹಾಕೋಣ, ಆ ಗಿಡ ಹಾಕೋಣ ಅಂತ ನರ್ಸರಿ ಕರ್ಕೊಂಡು ಹೋಗ್ತೀನಿ. ಬಲವಂತವಾಗಿ ತೊಗೊಂಬರ್ತಾ ಇರ್ತೀವಿ. ಇವತ್ತು ಒಂದು 3-4 ಗಿಡ ತಂದಿದ್ದೀವಿ, ಹಾಕಿದ್ದೀವಿ. ಅದೇನಂತ ತೋರಿಸ್ತೀನಿ. ಸೊ ಇದು ಫಸ್ಟ್ ಪರಂಗಿ ಹಣ್ಣು ನಾವು ತೋಟದಲ್ಲಿ ಕಿತ್ಕೊಂಡಿರೋದು. ಗಿಡದಲ್ಲೇ ಹಣ್ಣಾಗಿರೋ ಪರಂಗಿ ಹಣ್ಣು. ಇನ್ನೊಂದು ಕಿತ್ಕೊಳ್ಳಿ. ಇನ್ನೊಂದು ಆಫರ್ ಇದೆ, ಯಾಕಂದರೆ ಇದು ಹಣ್ಣು ನಾಳೆ ಖಾಲಿ ಆಗುತ್ತೆ. ನಾಳೆ ನಾಡಿದ್ರಲ್ಲಿ ಕರೆಕ್ಟಾಗಿ ಯಾರು ಈ ವಾರದ ನಮ್ಮ ಸಾಯಿ ಕುಟೀರದ ವಿಡಿಯೋ ನೋಡಿ ಕಮೆಂಟ್ ಮಾಡಿರ್ತಾರಲ್ಲ, ಈ ಪರಂಗಿ ಹಣ್ಣು ನನಗೂ ಬೇಕು ಅಂತ ಹೇಳಿ, ಅವ್ರಿಗೋಸ್ಕರ ಈ ಪರಂಗಿ ಹಣ್ಣು ಬುಧವಾರದ ತನಕ ಕಾಯ್ತಾ ಇರುತ್ತೆ. ನೀವು ಮೆಸೇಜ್ ಹಾಕಿ ನಮ್ಮ ಮನೆಗೆ ಬನ್ನಿ, ಈ ಹಣ್ಣಲ್ಲಿ ನಿಮಗೂ ಕೂಡ ಕೊಡ್ತೀನಿ. ನಾವು ಹಾಗೆ ಅಂದ್ಕೊಂಡಿದ್ದೀವಿ, ನಮ್ಮ ತೋಟದಲ್ಲಿ ಬೆಳೆದಿದ್ದನ್ನು ಎಲ್ಲರಿಗೂ ಹಂಚಬೇಕು, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೊಡಬೇಕು. ಸಬ್ಸ್ಕ್ರೈಬರ್ಸ್ ಇಂಟ್ರೆಸ್ಟ್ ಇದ್ದರೆ ಬನ್ನಿ ನಮ್ಮ ತೋಟಕ್ಕೆ. ಈ ರೀತಿ ಒಂದು ತೋಟದ ಎಕ್ಸ್ಪೀರಿಯನ್ಸ್ನ ಪಡಿಬೋದು ನೀವು ಕೂಡ. ಸೊ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ನಿಮಗೆ ಸರ್ವ್ ಮಾಡ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಬೇರೆಯವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಹಂಗಾಗಿ ನೀವು ಕೂಡ ಈ ತೋಟದ ಖುಷಿನ ಪಡ್ಬೋದು. ಆಮೇಲೆ ಇನ್ನೊಂದು ಆಫರು ಏನಂತ ಹೇಳಿದ್ರೆ, ನಮ್ಮ ಪರಂ ಸಿನಿಕಲ್ಚರು ಮತ್ತು ಭಾರತಿ ಪರಮೇಶ್ ವಿಡಿಯೋ ಯೂಟ್ಯೂಬ್ ಯಾರು ನೋಡಿ ಸತತವಾಗಿ 10 ವಿಡಿಯೋಗಳಿಗೆ 10 ಮೆಸೇಜ್ ಆಗ್ತಾರಲ್ಲ, ನಾವೇ ಅವರ ಮನೆಗೆ ನೆಕ್ಸ್ಟ್ ಪರಂಗಿ ಹಣ್ಣನ್ನು ತೊಗೊಂಡು ಬಂದಾದರೂ ಕೊಡ್ತೀವಿ ಅಥವಾ ಕೊರಿಯರ್ ಆದರೂ ಮಾಡ್ತೀವಿ. ಇದು ನಮ್ಮ ಸಾಯಿ ಕುಟೀರದ ಆಫರ್.
ಈಗ ಆಲ್ಮೋಸ್ಟ್ ಸಾಯಂಕಾಲ ಆಯಿತು ಸಾಯಿ ಕುಟೀರದಲ್ಲಿ. ನೀವು ನೋಡ್ಬೋದು ಸನ್ಸೆಟ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ತುಂಬ ಕೆಲಸ ಮಾಡಿದ್ವಿ. ನನಗಿಂತ ಹೆಚ್ಚಾಗಿ ಪರಮೇಶ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ನೀವು ನೋಡ್ಬೋದು ಲಾಸ್ಟ್ ವೀಕಿಗೂ ಈ ವೀಕಿಗೂ ಹೆಂಗೆ ಕಾಣಿಸ್ತಾ ಇದೆ, ಎಲ್ಲ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅಷ್ಟು ಕ್ಲೀನ್ ಮಾಡಿದ್ದಾರೆ ಪರಮೇಶ್ ಅವರು ಕೂಡ. ಸೊ ನಮ್ಮ ಗ್ರಾಸ್ ಕಟ್ಟರ್ ಅಂತೂ ತುಂಬ ಯೂಸ್ ಆಗ್ತಾಯಿದೆ. ಅದಿದ್ದಕ್ಕೆ ಎಲ್ಲ ಫುಲ್ಲು ವೇಸ್ಟ್ ಗಿಡಗಳನ್ನೆಲ್ಲ ರಿಮೂವ್ ಮಾಡಿದ್ದೀವಿ ಇವತ್ತು. ಸೊ ಇಷ್ಟಾಗಿತ್ತು ನಮ್ಮ ಸಾಯಿ ಕುಟೀರದ ಈ ವಾರದ ನಮ್ಮ ವಿಸಿಟ್. ಸೊ ಇದೆಲ್ಲ ನಾವೇನು ಇವತ್ತು ಒಂದಿಷ್ಟು ಕೆಲಸ ಮಾಡಿದ್ವಿ, ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಳ್ತೀನಿ. ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಆದಷ್ಟು ಒಳ್ಳೆಯ ಕ್ವಾಲಿಟಿ ಮತ್ತು ಎಲ್ಲೂ ಬೋರ್ ಆಗದೇ ಇರೋ ಥರ ಆದಷ್ಟು ಚೊಕ್ಕವಾಗಿ ನಿಮಗೆ ಎಲ್ಲ ವೀಡಿಯೋನು ಪ್ರೆಸೆಂಟ್ ಮಾಡಬೇಕು ಅಂತಿದ್ದೀವಿ. ಆಲ್ರೆಡಿ ನಮ್ಮ ಪ್ರೀವಿಯಸ್ ವೀಡಿಯೋ ಏನು ಬಂದಿದೆ ನೀವು ಅದನ್ನು ಕೂಡ ಅಬ್ಸರ್ವ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಎವ್ರಿ ಸ್ಟೇಜಸ್, ನಮ್ಮ ಸಾಯಿ ಕುಟೀರದ ಪ್ರತಿಯೊಂದು ಸ್ಟೇಜ್ ಏನಿದೆ ಡೆವಲಪ್ಮೆಂಟು, ಈ ಡೆವಲಪ್ಮೆಂಟ್ನ ನಾವು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ನಾನು ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನೋಡೋಣ. ಅಂಟಿಲ್ ದೆನ್ ಎಲ್ಲರೂ ಕೂಡ ಕ್ಷೇಮವಾಗಿರಿ, ಸದಾ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳ್ತಾ ಈ ನಮ್ಮ ಪರಂ ಸಿನಿಕಲ್ಚರಿಂದ ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ಎ ನೆಕ್ಸ್ಟ್ ವಿಡಿಯೋ.